ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಲೇ ನಿಂತ್ಕೊಳ್ಳೋ. ಏಯ್ ಲೇ ನಿಂತ್ಕೊಳ್ಳೋ. ಲೇ ದೇವಾಂಜ್, ದೊಡಪ್ಪಂಗೆ ಯಾರೋ ಚಾಕು ಚುಚ್ಚಿಬಿಟ್ಟಿದ್ದಾರೆ. ಅಯ್ಯೋ ಅಜ್ಜಿ, ದೊಡ್ಡಪ್ಪನ ಯಾರೋ ಸಾಯಿಸ್ಬಿಟ್ರು. ಅಪ್ಪ ಬೇಗ ಬನ್ನಿ. ತಮ್ಮ, 25 ವರ್ಷದಿಂದ ಈ ಏರಿಯಾದಲ್ಲಿ ಯಾರೋ ಒಬ್ಬ ಅನಾಥೆನ್ ತಂದು ಸಾಕ್ತಿದ್ದಾರೆ. ನಿನ್ಗೇನಾದ್ರೂ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ನನಗ್ ಗೊತ್ತು. ಯಸ್, ನನಗ್ ಮಾತ್ರ ಗೊತ್ತು. ಓಂ ನಾಗೇಂದ್ರಾಯ ನಮಃ. ಓಂ ನಾಗೇಂದ್ರಾಯ ನಮಃ. ಓಂ ತ್ರಿನೇತ್ರಾಯ ನಮಃ. ಹೇಯ್, ನೀನು ಗೊತ್ತಾ? ಹೆಣ್ಣು ಮಗು ತಾನೆ? ಹೌದು. 25 ವರ್ಷ ಹಿಂದೆ ತಾನೆ? ಹೌದಪ್ಪ, ನೀನು ಗೊತ್ತಾ? 25 ವರ್ಷ ಹಿಂದಿನ ಹೆಣ್ಮಗು ಅಂತಂದ್ರೆ ಜಾನಕಿರಾಮ ತಂದು ಸಾಕಿರೋ ಹುಡುಗಿನೇ ಇರ್ಬೇಕು. ಅಂದ್ರೆ ದೊಡ್ಡ ಮಗಳು ವೈದೇಹಿ ಬಗ್ಗೆ ಇವ್ರಿಗೆ ಕೇಳ್ತಾರದು. ಅವಳು ಅನಾಥನೇ ಅಲ್ವಾ? ಈಗ ಅವರೆಲ್ಲ ದಶರಥ ರಾಮನ್ ಮನೇಲಿದಾರಲ್ವಾ? ಈ ವಿಷಯ ಹೇಳಿದ್ರೆ ನಂಗೆ ವರ್ಕೌಟ್ ಆಗತ್ತೆ ಅನ್ಸತ್ತೆ. ನಿಂಗೆ ನಿಜವಾಗ್ಲೂ ಗೊತ್ತಾ ಆ ಹುಡುಗಿ ಎಲ್ಲಿದ್ದಾಳೆ? ಮನೆ ಎಲ್ಲಿ ಅಂತ ಹೇಳು. ನಾನು ಹೇಳೋದಿಲ್ಲ. ಹೇಳಿದ್ರೆ ಸರಿ. ಅಣ್ಣ ಅಣ್ಣ, ಇವನ್ ಎಣ್ಣೆ ಪಾರ್ಟಿ ಅಣ್ಣ. ಏನೋ ಕುಡ್ದು ಮಾತಾಡ್ತಾ ಇದ್ದಾನೆ. ನಡಿ ಹೋಗೋಣ. ಹೋಗಿ 25 ವರ್ಷದಿಂದ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವನೋ ಒಬ್ಬ ಒಂದು ಮಗುನ ಮನೆಗೆ ಕರ್ಕೊಂಡೋಗಿ ಸಾಕ್ದ. ಅದು ಯಾರು ಏನು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಹೊರಟೋಗಿ. ಏಯ್, ನಿನಗೇನ್ ಬೇಕು ಹೇಳು. ಎಣ್ಣೆ ಬೇಕಾ? ದುಡ್ಡು ಬೇಕಾ? ಏನ್ ಬೇಕಾದ್ರೂ ಕೊಡ್ತೀನಿ. ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳು. ತಗೋ, ಇದನ್ನ ಇಟ್ಕೋ. ಎಲ್ಲಿದ್ದಾಳೆ ಅಂತ ಹೇಳು. ಇದು ಹೀಗೆ ಕೊಟ್ರೆ ಹೇಳ್ತಾರೆ, ಸುಮ್ಮನೆ ಹೇಳೋದಿಲ್ಲ. ನನ್ನ ಜೊತೆ ಬನ್ನಿ, ತೋರಿಸ್ತೀನಿ ಬನ್ನಿ. ಹರ ಹರ ಮಹಾದೇವ ಶಂಭೋ ಶಂಕರ. ಏನ್ ನೋಡ್ತಿದ್ಯಾ? ಫೋಟೋ ತೆಗಿ. ಕ್ಯಾಮ್ರಾ ಎಲ್ಲಿ ಗುರು? ಕ್ಯಾಮ್ರಾನಾ? ಒಂದು ನಿಮಿಷ ಇರು. ಇದ್ರ ಬಗ್ಗೆ ಗೊತ್ತಾ ನಿಂಗೆ? ಇದರಿಂದ ಒಳ್ಳೆ ಕ್ವಾಲಿಟಿ. ಇದ್ರಲ್ಲಿ ತೆಗೆದ್ರೆ ಒಳ್ಳೆ ಫೋಟೋ ಬರುತ್ತೆ. ಇದನ್ನ ಹೋದ್ವಾರ ನಿನ್ ಫೋಟೋಶೂಟ್ಗೋಸ್ಕರ ಅಮೇರಿಕಾ ತರಿಸಿದ್ದೀನಿ. ಸ್ಟ್ರೈಟ್ ಆಗಿ ನಿಂತ್ಕೋ. ಒಳ್ಳೆ ಫೋಟೋ ತೆಗಿ. ಸ್ವಲ್ಪ ಆ ಕಡೆ. ಒಂದು ಸ್ವಲ್ಪ ಚಿಂಡೋನು. ಸ್ವಲ್ಪ ಸ್ಮೈಲ್ ಕೊಡು ಗುರು. ಏನ್ ಗುರು ಲೊಕೇಶನ್ ಹೀಗಿದೆ? ಲೊಕೇಶನಾ?
ಬೆಲ್ಟ್ನ ಒಂದು ಸ್ವಲ್ಪ ಟೈಟ್ ಮಾಡ್ಕೊಂಡು ಹಿಂಗೆ ನಿಂತ್ಕೋ, ಹೀರೋ ಥರ ಕಾಣ್ತೀಯ. ಹಾ, ಹಾಗಲ್ಲ, ಸ್ವಲ್ಪ ಒಂಚೂರು ಈ ಕಡೆ ತಿರ್ಕೋ. ಈಗ ಲೆಫ್ಟಿಗೆ ತಿರ್ಕೊಳ್ಳಿ, ಸ್ವಲ್ಪ, ಇನ್ನೊಂದು ಸ್ವಲ್ಪ. ಇನ್ನು ಸ್ವಲ್ಪ, ಇನ್ನೊಂದು ಸ್ವಲ್ಪ. ಸೂಪರ್ ಶಾಟ್. ವಾವ್, ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವಿಲ್ಲಿಂದ ಬೇರೆ ಲೊಕೇಶನ್ಗೆ ಹೋಗೋಣ, ಅಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಬಾ ಹೋಗೋಣ, ಬಾ. ಬನ್ನಿ ನನ್ನ ಜೊತೆ, ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ. ಇನ್ನು ಎಷ್ಟು ದೂರನು? ನನ್ನ ಜೊತೆನೇ ಬನ್ನಿ. ಏಯ್, ಏನು ಗೊತ್ತಾ? ಬನ್ನಿ ನನ್ನ ಜೊತೆಗೆ ತೋರಿಸ್ತೀನಿ. ಏಯ್ ಸ್ವಾಮಿ, ಸರ್ಕೋ. ಸರ್ಕೊಳ್ಳೋದಕ್ ಬಂದಿಲ್ಲ, ತಪ್ಪು ಮಾಡೋದಕ್ ಹೊರಟಿರೋ ನಿಮ್ಗೆಲ್ಲ ಶಿಕ್ಷೆ ಕೊಡೋದಕ್ ಬಂದಿದ್ದೀನಿ. ಹೇಳಿದ್ರೆ ಸರಿ. ಏನು ನಿನ್ ಬಾಯ್ ಬಂದಾಗ ಮಾತಾಡ್ತಿದ್ಯಾ? ಧರ್ಮನ ರಕ್ಷಣೆ ಮಾಡೋರನ್ನ ಆ ಧರ್ಮ ಯಾವಾಗ್ಲೂ ಕಾಪಾಡುತ್ತೆ. ಶುಭಂ ಭೂಯಾತ್. ಏನು ಅಂದ್ರೆ ಕಣ್ಬಿಡಿ ಅಪ್ಪ. ದಶರಥ. ಯಾರೋ ಚಿಟ್ಬಿಟ್ಟು ಹೊರಟು. ಏನಾಯ್ತು ಕೌಸಲ್ಯ? ಯಾರೋ ಚಾಕು ಹಾಕಿದ್ದಾರೆ. ಹೋಮ ಮುಗಿ ಹೊತ್ತಿಗೆ ಇವ್ರು ಕಣ್ಬಿಡ್ತಾರೆ ಅನ್ಕೊಂಡಿದ್ರೆ ಹೀಗೆಲ್ಲ ಆಗೋಗಿದೆ. ನನ್ ಮಗ ಯಾರಿಗೂ ಅನ್ಯಾಯ ಮಾಡಿಲ್ಲ. ಪ್ರಜ್ಞೆ ಇಲ್ದೆ ಮಲಗಿರೋನ್ನ ಈ ತರ ಎಲ್ಲ ಮಾಡಿದಾರಲ್ಲ, ಅವರು ಮನುಷ್ಯರ ಇಲ್ಲ ರಾಕ್ಷಸರ? ನೀವು ಗಾಬರಿ ಆಗ್ಬೇಡಿ, ಸಮಾಧಾನವಾಗಿರಿ.
ಚುಚ್ಚಿರೋ ಚಾಕುಯಿಂದ ಬದುಕೋ ಚಾನ್ಸೇ ಇಲ್ಲ. ಯಾರ್ ಚಾಕು ಹಾಕಿದ್ರೂ ಗೊತ್ತಿಲ್ಲ, ಆದ್ರೆ ಸರಿಯಾದ ಸಮಯಕ್ಕೆ ಚುಚ್ಚಿದ್ದಾರೆ. ನನ್ ಶಾಪ ತಟ್ಟಿದೆ, ಅದಕ್ಕೆ ಈ ಮದ್ವೆ ನಿಂತೋಗಿದ್ದು. ನನ್ ಮೊಮ್ಮಗಳಿಗೆ ಸಿಗದೆ ಇರೋ ಜೀವನ ನಿನಗೂ ಸಿಗಲ್ಲ ಕಣೆ. ಹೋಮದಿಂದ ವಿಭೂತಿ ತೆಗಿರಿ. ಓಂ ನಮೋ ನಾರಾಯಣಾಯ. 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 ಮಂತ್ರ ಓದೋದ್ರಿಂದ ಹಣ್ಣು ಉದುರ್ಬೋದೋ ಏನೋ, ಹೋಗಿರೋ ಪ್ರಾಣ ವಾಪಸ್ ಬರಲ್ಲ. ಮಾವ, ಏನು ಅಂದ್ರೆ ಅಪ್ಪ ಅಪ್ಪ ಏನ್ ಹೇಳಿ ಅಪ್ಪ.
ಏನು ಅಂದ್ರೆ ಹೇಳಿ ಅಪ್ಪ. ನೀನ್ ಯಾರಂತ ನನಗೆ ಗೊತ್ತಾಗೋಯ್ತಮ್ಮ. ಏನು ಅಂದ್ರೆ ಏನ್ ಹೇಳಕ್ ಹೊರಟಿದ್ದೀರಾ ರೀ? ಹೇಳ್ರಿ. ಸ್ವಲ್ಪ ಹೊತ್ತು ಅವನನ್ನು ಮಾತಾಡಿಸ್ಬೇಡಮ್ಮ. ದಶರಥ ರಾಮ, ನೀನು ಏನೇ ಹೇಳಬೇಕು ಅನ್ಕೊಂಡಿದ್ರು ಆಮೇಲೆ ಹೇಳು. ಈಗ ನಿನಗೆ ವಿಶ್ರಾಂತಿ ಮುಖ್ಯ. ಇವ್ರು ಎದ್ಮೇಲೂ ಕೂಡ ಹೇಗೂ ಮದ್ವೆ ಮುಹೂರ್ತ ಟೈಮಿಗೆ ನಡೀದೇ ಇರೋದ್ರಿಂದ ಇಲ್ಲಿ ಹೋಮ ನಡೆಯಲ್ಲ. ಅಪ್ಪ, ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀರಾ ರೀ? ಬೀಗರು ದಾಳಿ ಮಾಡಿದವ್ರ ಬಗ್ಗೆ ಹೇಳ್ತಿರ್ಬೋದೇನೋ. ಅದಕ್ಕೆ ಇಂಥ ಕೆಲಸ ಮಾಡಬೇಡ ಅಂತ ಹೇಳ್ದೆ. ನೀನ್ ಕೇಳಲ್ವಲ್ಲ. ಮದ್ವೆ ಏನೋ ನಿಂತೋಯ್ತು, ಏನು ಉಪಯೋಗ? ಮತ್ತೆ ನೀನು ಜೈಲಿಗೆ ಹೋಗ್ಬೇಕನ್ಸುತ್ತೆ. ಹುಷಾರು. ಅದಲ್ವಾ, ಮತ್ತಿನ್ನೇನು? ದೇವಾಂಶ್ ವೈದೇಹಿ ಬಗ್ಗೆನಾ? ಅವರಿಗೆ ಮದುವೆ ಮಾಡಿಸಿದೀವಿ ಅಂತನಾ? ಏನು ಅಂತ ಹೇಳು. ಚಿಕ್ಕ ಸೊಸೆ ಹೊರಟು ಹೋದ್ಲು. ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಹೋಮ ಮಾಡಕ್ಕೆ ಹೆಂಡತಿ ಪಕ್ಕದಲ್ಲಿರ್ಬೇಕು. ಅದಕ್ಕೆ ವೈದೇಹಿ ಜೊತೆಲಿ ಮದುವೆ ಮಾಡಬೇಕು ಅಂತ ಇದೀವಿ. ಒಬ್ಬಳು ಮಗಳು ಮಾಡಿರೋ ತಪ್ಪಿಗೆ ಇನ್ನೊಬ್ಬ ಮಗಳನ್ನ ಕೊಟ್ಟು ನನ್ನ ತಪ್ಪನ್ನ ತಿದ್ಕೋಬೇಕು ಅಂತಿದ್ದೀನಿ ಬೇಗ್ರೆ. ಆಗಿರೋ ತಪ್ಪಿಗೆ ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ. ಮುಹೂರ್ತದ ಸಮಯಕ್ಕೆ ಸರಿಯಾಗೆ ಹೀಗೆಲ್ಲ ಆಗೋಯ್ತು ರೀ. ಈಗ ಮುಹೂರ್ತನೂ ಮೀರ್ ಹೋಯ್ತು, ಮದ್ವೆನೂ ನಿಂತು ಹೋಯ್ತು. ಹೋಮ ಕೂಡ ಮಾಡ್ಬೋದೋ ಇಲ್ವೋ?